ಈ ಸಮಾಜದಲ್ಲಿ ಸಮಾನವಾಗಿ ಹಕ್ಕು ಬದುಕೋ ಹಕ್ಕು ಎಲ್ಲ ಹಕ್ಕುಗಳಿದೆ. ಆದರೆ ಒಬ್ಬ ಟ್ರಾನ್ಸ್ ಮ್ಯಾನ್ ಆಗಿ ಈ ಸಮಾಜ ಒಪ್ಕೋಬೇಕು. ಈ ಸಮಾಜದಲ್ಲಿ ನಾವು ಕೂಡ ಮನುಷ್ಯರಂತ ನಮಗೆ ಗುರುತಿಸಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ನಾನು ಒಂದು ಆದಿವಾಸಿ, ಮತ್ತು ನಾನು ಡಿಸಬಿಲಿಟಿ ಪರ್ಸನ್, ಮತ್ತು ನಾನು ಟ್ರಾನ್ಸ್ ಮ್ಯಾನ್. ನನ್ನ ಜೀವನ ಚರಿತ್ರೆನ ನಾನು ಓಪನ್ ಆಗಿ ಹೇಳೋಕ್ಕೆ ನಾನು ತುಂಬ ಲೇಟಾಗಿ ಬಂದೆ. ಅವರು ಒಪ್ಕೊಳ್ಳಲ್ಲ ಅನ್ನೋದು ಸೆಕೆಂಡ್ರಿ, ಬಟ್ ಹೇಳೋ ಜವಾಬ್ದಾರಿ ನಮ್ಮದು, ಹೇಳೋ ಕರ್ತವ್ಯ ನಮ್ಮದು. ನಾವು ಹೇಳಿಲ್ಲ ಅಂದರೆ ಅವರು ಹೇಗೆ ಬದಲಾವಣೆ ಆಗ್ತಾರೆ? 2008 ನಾನು ಫಸ್ಟ್ ಟೈಮ್ ಔಟ್ಸೈಡ್ ಬಂದೆ. ನನ್ನ ಫ್ಯಾಮಿಲಿ ನನ್ನ ಮನೆಯಲ್ಲಿ ಆಲ್ರೆಡಿ 3 ವರ್ಷದ ಪೂಜೆನೂ ಮಾಡಿಬಿಟ್ರು, ತಿಥಿನೂ ಮಾಡಿಬಿಟ್ರು. ನಮ್ಮ ಬ್ರದರ್ ಸಪೋರ್ಟ್ದಿಂದ ಇಸ್ ಅ ರೀಬ್ಯಾಕ್ ಆ್ಯಂಡ್ ಫ್ಯಾಮಿಲಿ ಕನೆಕ್ಟ್ ಆಗುವಾಗ ಫಸ್ಟ್ ಟೈಮ್ ಆ್ಯಂಡ್ ಫ್ಯಾಮಿಲಿ ವಿತಿನ್ ಸೆಕೆಂಡಲ್ಲಿ ಮಮ್ಮಿ ಅಪ್ಪ ಬರ್ತಾರೆ ಬೆಂಗಳೂರಿಗೆ ನೋಡೋಕ್ಕೆ. ನೋಡ್ಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಸುಮಾರು ಜನ, ಒಂದು 3-4 ವಿಲೇಜ್ ಜನ ಬರ್ತಾರೆ. ಸತ್ತೋಗಿರೋರು ಬದುಕಿ ಬಂದಿದ್ದಾರಂತೆ. ಕಿರಣ್ ಕಾವ್ಯ ರಿಟರ್ನ್ ಬಂದ್ರಂತೆ. ಆ ಕ್ಷಣದಿಂದ ನಮ್ಮ ಫ್ಯಾಮ್ಲಿಗೆ ಆ್ಯಂಡ್ ನಮ್ಮ ವೈಫ್ ಫ್ಯಾಮ್ಲಿಗೆ ನಮ್ಮ ಮಾಡ್ತಾ ಇರೋ ಕೆಲಸ ಒಳ್ಳೇದಂತ ಅನಿಸಿತ್ತು. ಆ್ಯಂಡ್ ನನ್ನ ಫ್ಯಾಮ್ಲಿ ಟೋಟಲಿ ದೊಡ್ಡ ಮಗ ಅಂತ ಒಪ್ಕೊಂಡಿದ್ದಕ್ಕೆ ನನಗೆ ಫುಲ್ಲು ಖುಷಿ ಆಗುತ್ತೆ. ಕರ್ನಾಟಕ ವಿಕಲಚೇತನರ ಸಂಸ್ಥೆ ನಾನು ಮತ್ತು ನನ್ನ ಸ್ನೇಹಿತರು 13 ಜನ ಸೇರಿ ರಚನೆ ಮಾಡಿರೋದು 2012ರಲ್ಲಿ. 2012 to 2015 ವರೆಗೂ ನಾವು ಡಿಸಬಿಲಿಟಿ ಸಪ್ರೇಟ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಟ್ರಾನ್ಸ್ ಸಪ್ರೇಟ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇಬ್ಬರಿಗೆ ಕ್ಲಾಸ್ ಆಗ್ಬೋದು ಏನೋ ಅಂತ ಯೋಚನೆದಿಂದ ರೀಸೆಂಟ್ 2016ದಿಂದ ಮಾಡಿದ್ದೀವಿ. ಅವ್ರ ಬಗ್ಗೆ ಇವ್ರಿಗೆ ಪರಿಚಯ ಮಾಡಿಸೋದು, ಇವ್ರ ಬಗ್ಗೆ ಅವ್ರಿಗೆ ಪರಿಚಯ ಮಾಡಿಸಿ ಇಬ್ಬರನ್ನ ಗೆಟ್ ಟುಗೆದರ್ ಮಾಡಿ ಕೂಡ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಕೂಡ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾವಾಗ ಟ್ರಾನ್ಸ್ ಕಮ್ಯುನಿಟೀಸ್ ಡಿಸಬಿಲಿಟಿ ಕಮ್ಯುನಿಟಿನ ಅರ್ಥ ಮಾಡ್ಕೊಂಡಿದ್ದಾರೆ, ಡಿಸಬಿಲಿಟಿ ಕಮ್ಯುನಿಟಿ ಟ್ರಾನ್ಸ್ನ ಅರ್ಥ ಮಾಡ್ಕೊಂಡಿದ್ರೆ ಅರ್ಧ ನನ್ನ ಕೂಡ ಸ್ವೀಕಾರ ಮಾಡಿದ್ರು. ಖುಷಿ ಆಯಿತು ನನಗೆ. ಟ್ರಾನ್ಸ್ ಬಾಡಿ ಇರ್ಬೋದು, ಡಿಸಬಿಲಿಟಿ ಬಾಡಿ ಇರ್ಬೋದು, ಜನರಲ್ ಬಾಡಿ ಎಲ್ಲರದು ಒಂದು ಬಾಡಿನೇ. ನನ್ನ ಬಾಡಿಗೆ ಫೀಲಿಂಗ್ ಇದೆ, ನಾನು ಲವ್ ಮಾಡಬೇಕು, ನಾನು ಮದುವೆ ಮಾಡ್ಕೋಬೇಕು, ನನಗೂ ಮಕ್ಕಳು ಬೇಕು. ಇದೆಲ್ಲ ಕೂಡ ಬಾಡಿನ ಫ್ರೀಯಾಗಿ ಬಿಡಕ್ಕೆ ಕೂಡ ಈ ಸಮಾಜ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದಿರೋದು, ಈ ಡಿಸಬಿಲಿಟಿ ವುಮೆನ್ಸ್ ಬಾಡಿ ಏನಿದೆ ಅವ್ರ ಬಾಡಿ ಮೇಲೆ ಥರ್ಡ್ ಪರ್ಸನ್ ಅಧಿಕಾರಗಳು ತಗೊಳ್ತಾರೆ. ಅವ್ರ ಬಾಡಿ ಬರೆಗೆ ಥರ್ಡ್ ಪರ್ಸನ್ ನಿರ್ಧಾರ ತಗೊಳ್ಳೋದು ಸ್ಟಾಪ್ ಆಗಬೇಕು. ಅವ್ರ ಬಾಡಿಗೆ ಏನು ಬೇಕು ಅಂತ ಅವ್ರು ಏನು ಕೇಳ್ತಾ ಇದ್ದಾರೆ ಅನ್ನೋದು ಅವಕಾಶ ಕೊಡಿ ನೋಡಬೇಕು. ಎಲ್ಲೋ ಒಂದು ಕಡೆ ನಮ್ಮಂಥವ್ರು ಟ್ರಾನ್ಸ್ ಆ್ಯಂಡ್ ಡಿಸಬಿಲಿಟಿ ಇಂಟರ್ಸೆಕ್ಷನಾಲಿಟಿ ಇರೋ ಅವ್ರು ಎಲ್ಲರೂ ಇವತ್ತು ಮೂಲೆ ಗುಂಪು ಆಗಿಬಿಟ್ಟಿದ್ದೀವಿ. ನಮ್ಮನ್ನ ಬಾಕ್ಸಿಂದ ಆಚೆ ತಗೋಬರ್ಬೇಕು. ನನ್ನ ಮೀಡಿಯಾ ಪರ್ಸನು ರಾಂಗ್ ಕ್ವಶನ್ ಕೇಳುವಾಗ, ನಿಮ್ಮ ಹೆಂಡತಿ ಮೇಲೆ ಇರ್ತಾರ ಕೆಳಗಡೆ ಇರ್ತಾರ ನಿಮಗೆ ಗೊತ್ತಾ, ನಾವು ಲವ್ ಬಗ್ಗೆ ನಮ್ಮ ಸೆಕ್ಸ್ ಬಗ್ಗೆ ಬ್ಯಾಡಾಗಿ ಏನಕ್ಕೆ ಮಾತಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡಿ ನನ್ನ ಪ್ರೇರಣೆ ಮಾಡಿರೋದು ನನ್ನ ವೈಫ್. ಏನು ಈ ಲೈಫಲ್ಲಿ ಏನು ಬೇಡ, ಅವ್ರ ಪ್ರೀತಿ ಇದ್ದರೆ ಸಾಕಂತ 15 ವರ್ಷದ ನಮ್ಮ ಜರ್ನಿಯಲ್ಲಿ ಅವರು ನನ್ನ ಜೊತೆನೇ ಇದ್ದಾರೆ. ಫ್ಯಾಮ್ಲಿಗಂದರೆ ಜಾಸ್ತಿ ಅವರೇ ಇದ್ದಾರೆ. ಅವರ್ ಲೈಫ್, ಅವರ್ ಚಾಯ್ಸ್, ಅವರ್ ಬಾಡಿ. ನಮ್ಮ ಸಮಾಜದಲ್ಲಿ ನಾನು ಗೌರವವಾಗಿ ಬದುಕಿಸ್ಬೇಕಂದ್ರೆ ನನಗೆ ಗೌರವವಾದ ಸಮಾನ ಹಕ್ಕು ಸಿಗಬೇಕು.